ನೆಮ್ಮದಿಯ ನೆರಳು ತಾನಾಗಿಯೇ ಒಲಿದು ಬಂದಿದೆ ಪಾರ್ವತಿ. ಏ ಕಾಳಿ ಪ್ರಸಾದನ ರೂಪದಲ್ಲಿ ಒಳ್ಳೆಯೊಂದು ಅಲ್ಲಗಳೆಯದಿರೋ ಈ ಮನೆಯ ಬಾಗಿಲಿಗೆ ಬಂದ ಭಾಗ್ಯಲಕ್ಷ್ಮಿಯನ್ನು. ಯಾರು ನೀವು? ಏನು ನಿಮ್ಮ ಮಾತಿನ ಅರ್ಥ? ಅರ್ಥ ಅರ್ಥ ಅನರ್ಥಗಳನ್ನು ತೀರ್ಮಾನಿಸುವ ಸಮಯ ಇದಲ್ಲ ಪಾರ್ವತಿ. ಸ್ವರ್ಗಕ್ಕೆ ಸೋಪಾನ ಕಟ್ಟಿ ಇಂದ್ರ ಚಂದ್ರರ ಇತಿಹಾಸದ ಪುಟದಲ್ಲೇ ರಮಿಸಲಾರದಷ್ಟು ರಮಿಸಿ ರಸಾನಂದದಲ್ಲಿ ತೇಲಿಸಿ ಕುಂಬಿಸಿ ಮುದ್ದಿಸಿ ಆಲಿಂಗಿಸುವೆ ಬಾ ನನ್ನ ತೋಟಕ್ಕೆ. ಯಾಕೋ ಬರುತ್ತಾ ಎಲುಬಿಲ್ಲದ ನಾಲಿಗೆ ದಾರಿ ಹಿಡಿದು ಚಲಿಸೋದನ್ನ ಬಿಟ್ಟು ಅಡ್ಡ ದಾರಿಯಲ್ಲಿ ಪಯಣ ಮಾಡುತ್ತಿದೆಯಲ್ಲ. ನಾಲಿಗೆ ಹಿಡಿತದಲ್ಲಿದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ವ್ಯಕ್ತಿತ್ವಕ್ಕೂ ಒಳ್ಳೆಯದು. ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಎಂದು ಮಂಥನ ಮಾಡಿಯೇ ನಾನಿಲ್ಲಿಗೆ ಕಾಲಿಟ್ಟಿರುವುದು ಪಾರ್ವತಿ. ಬಡತನದಲ್ಲಿ ಬೆಂದು ಬೇಯುತ್ತಿರುವ ಯಕ್ಕಚ್ಚಿತ್ವೊಬ್ಬ ಬಡವ. ಅದು ಇಂದಿನ ಕಾಲದಲ್ಲಿ ದೊಡ್ಡ ವಿದ್ಯಾಭ್ಯಾಸದಲ್ಲಿ ತನ್ನ ಮಕ್ಕಳನ್ನು ಓದಿಸುವುದೆಂದರೆ ಸಾಧಾರಣದ ಮಾತಲ್ಲ. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಸಾಕು, ಮೆಕ್ಕಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಇಂದಿನ ಕಾಲದಲ್ಲಿ ಓದಿ ರ್ಯಾಂಕ್ ಬಂದರೆ ನೌಕರಿ ಸಿಗಲ್ಲ. ದುಡ್ಡು ಬೇಕು, ಇಲ್ಲ ನನ್ನಂತವನ ಬೆಂಬಲ ಬೇಕು. ನೀನು ನನ್ನ ಇಚ್ಛೆಯನ್ನು ಪೂರೈಸಿದ್ದೇ ಆದ್ರೆ ನಿನ್ನ ಗಂಡ ಮಾಡಿರುವ ಹಳೆ ಸಾಲವನ್ನೆಲ್ಲ ಮನ್ನಾ ಮಾಡಿ ನಿನ್ನ ಮಕ್ಕಳ ಓದಿನ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ. ಎಂದಿಗೆ ನಿನ್ನ ಬಡತನದ ಬಯಲಾಟದ ಶೀನಿಗೆ ಮಂಗಳ ಹಾಡು ಏನಂತೀಯ? ಈ ಮಾತು ನನ್ನ ಗಂಡನಿಗೆ ಗೊತ್ತಾದ್ರೆ ನಿನ್ನ ಜೀವನವೆಂಬ ಪುಸ್ತಕಕ್ಕೆ ಮಂಗಳ ಹಾಡ್ತಾರೆ. ದಣಿಗಳೆಂದರೆ ದೇವರು ಅಂತ ತಿಳಿದಿದ್ದೆ, ಆದ್ರೆ ನೀನು ದೇವರಲ್ಲ, ದೇವರ ರೂಪದಲ್ಲಿರೋ ರಾಕ್ಷಸ. ರಾಕ್ಷಸ ನಾನೊಬ್ಬ ರಾಕ್ಷಸ. 10 ಹಂಟರ ನಿತ್ಯ ಕರತೀರನ್ನು ಬಲೆ ತೆಗೆದುಕೊಂಡು ಅವರ ಶೀಲವೆಂಬ ಸೂಲದೊಡನೆ ಚೆಲ್ಲಾಟ ಆಡುವ ನಾನೊಬ್ಬ ನರ ರಾಕ್ಷಸ. ನೋಡು ಪಾರ್ವತಿ, ನನ್ನ ನಿಜವಾದ ಅವತಾರವನ್ನು ಪ್ರತ್ಯಕ್ಷವಾಗಿ ಕಾಣುವ ಮೊದಲು ನಿನ್ನ ಅದರ ಅಮೃತವನ್ನು ಸವಿಯಲು ಅವಕಾಶ ಕೊಡು. ಎಲ್ಲವಾದಲ್ಲಿ ಈ ಮನ್ಮಥನ ಕಾಮಾಗ್ನಿ ಬಾಣಕ್ಕೆ ಕಟ್ಟು ಭಸ್ಮವಾಗ್ತೀಯ.
ನಿನ್ನತ್ತ ಗುಳ್ಳೆ ನರಿಗಳ ಗೊಳ್ಳೆ ಮಾತಿಗೆ ಹೆದರುವವಳಲ್ಲ ಈ ಪಾರ್ವತಿ. ವೀರರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸತಿ ಸಾವಿತ್ರಿ, ಅಣಸೂಯ ಜನಿಸಿದ ನಾಡಿನಲ್ಲಿ ಹುಟ್ಟಿದವಳ ನಾಡು. ಪ್ರಾಣ ಬಿಟ್ಟರು ಶೀಲಗೆಟ್ಟವಳೆಂಬ ಪಟ್ಟವನ್ನ ಹೊರಲಾರೆ. ಸತಿ ಸಾವಿತ್ರಿ ಜನಿಸಿದ ನಾಡು. ಈ ನಿನ್ನ ನಾಡಿನಲ್ಲಿ ಎಂತ ಗರತಿಯರಿದ್ದಾರೆ ಎಂಬುದು ನಿನಗೆ ಗೊತ್ತೇ ಪಾರ್ವತಿ? ಗರತಿಯರ ಕಥೆಯನ್ನು ವಿವರಿಸಿ ಹೇಳುತ್ತೇನೆ, ಕೇಳು. ಶಾಲೆಗೆ ಹೋಗುವೆನೆಂದು ಮನೆಯವರ ಕಣ್ಣಿಗೆ ಮಣ್ಣು ಚಿಮ್ಮಿ ತನ್ನ ಮೆಣ್ಣನೊಡನೆ ಚೆಕ್ಕಂದವಾಡಿ ಬರುವ ಹಾಳು ಹುಡುಗಿಯರೇ ಅಷ್ಟಲ್ಲ, ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನೆದುರಿಗೆ ಅಣ್ಣ ಎಂದು ಸಂಬೋಧಿಸಿ ಗಂಡನಿಲ್ಲದ ಸಮಯದಲ್ಲಿ ತನ್ನ ತಿಂಡೆ ತೀರಿಸಿಕೊಳ್ಳುವ ಬಂಡ ರಂಡಿಯರಷ್ಟೆಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ತವರು ಮನೆಯಲ್ಲಿ ಮಿಂಡ ಕೊಟ್ಟ ಹಣದಿಂದ ಆಭರಣಗಳನ್ನು ಮಾಡಿಸಿಕೊಂಡು ಗಂಡನ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಎಲ್ಲಿಂದ ತಂದೆ ಎಂದು ಕೇಳಿದಾಗ ತವರು ಮನೆಯಿಂದ ತಂದೆ ಎಂದು ಸುಳ್ಳು ಹೇಳುವ ಬಂಡ ರಂಡಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ ಪಾರ್ವತಿ, ಗಂಡನ ಮನೆಗೆ ಮೆಂಡ ಬಂದಾಗ ಅತ್ತೆಯಿಂದ ಹಾಲು ತರಿಸಿ ಗಂಡನಿಂದ ಸಕ್ಕರೆ ತರಿಸಿ ಬೆರೆಸಿ ಕೊಡಿಸುವ ಕುತಂತ್ರದ ಗರತಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಬಟ್ಟೆ ಒಗಿವೆನೆಂದು ನೆಪ ಹೇಳಿ ಹಳ್ಳಕ್ಕೆ ಹೋಗಿ ಮಿಂಡನೊಡನೆ ಚೆಕ್ಕಂದವಾಡಿ ಬರುವ ಹಾಳು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ ಪಾರ್ವತಿ, ಮಕ್ಕಳು ಮೊಮ್ಮಕ್ಕಳನ್ನು ಕಂಡ ಗಯ್ಯಾಳಿಯರ ತಿಂಡಿ ಇನ್ನೂ ತೀರಿಲ್ಲ. ಅಂಥದ್ರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತು ನಾನು ಗರತಿ ಎಂದು ಕೂಗಿದರೆ ಆ ನಿನ್ನ ಕೂಗು ಈ ಜಗದ ಕಳಂಕ ತೊಳೆದೀತೆ ಪಾರ್ವತಿ. ಅದೆಂದಿಗೂ ಸಾಧ್ಯವಿಲ್ಲ. ಹೆಣ್ಣನ್ನ ಇಷ್ಟೊಂದು ಹೀಯಾಳ್ತಿ ಮಾತಾಡುವಿಯಲ್ಲ, ನಿನ್ನ ಹೆತ್ತ ಮಾತೆಯೂ ಒಂದು ಹೆಣ್ಣು. ಇಷ್ಟೆಲ್ಲ ಹೆಣ್ಣನ್ನ ಹೀಯಾಳಿಸುವ ನೀನು ಗಂಡಲ್ಲ ತಾಯಿ ಗಂಡ. ಎಷ್ಟೆಲ್ಲ ಪಾಪದ ಫಲಿತಾಂಶವನ್ನ ತಿಳಿದಿರುವ ನೀನು ಜಾರತನದಲ್ಲಿಯೇ ಜನಿಸಿರಬೇಕು. ಜಾರತನದ ಜನನ ಅದೆಂತ ಸೊಕ್ಕಿನ ಮಾತುಗಳಲ್ಲಿ ಅದು ಪಾರ್ವತಿ ಮಾತು. ಹೊತ್ತು ಹೊಂಟರೆ ಪತಿಯೇ ಪರಮಾತ್ಮನೆಂದು ಪರಶಿವನನ್ನೇ ಪರವಶ ಮಾಡಿಕೊಂಡು ನಿತ್ಯ ಆಧ್ಯಾತ್ಮದಲ್ಲಿ ಜೀವನ ಸಾಗಿಸುತ್ತಿರುವ ನನ್ನ ಮಾತೆಗೆ ಜಾರಣಿ ಎಂದು ಜರದೆಯ ಜಾರಣಿಯ ಮಗಳೇ, ಲೇ ಬಂಡ ಹೆಣ್ಣೆ, ನನ್ನ ತಾಯಿಯ ಶೀಲಕ್ಕೆ ಬೊಟ್ಟು ಮಾಡಿ ಬೆಟ್ಟು ಕಟ್ಟಿದೆಯಾ? ಎಲ್ಲಿ ತನಕ ಮರ್ಯಾದೆ ಕೊಟ್ಟು ಮಾತಿನಲ್ಲಿ ಮಣಿಯುತ್ತಾಳೆ ಎಂದು ತಿಳಿದುಕೊಂಡಿದ್ದೆ. ಆದ್ರೆ ನಿನಗೆ ನನ್ನ ಸಹನೆ ಇಷ್ಟ ಆಗ್ತಾ ಇಲ್ಲ. ನನ್ನ ನಿಜವಾದ ಅವತಾರ ತೋರಿಸುವುದೇ ಬಾರಲೇ. ಮಿಸ್ಟರ್ ಕಾಳಿ ಪ್ರಸಾದ್, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಮಾರಿ ಕಣ. ಹಂದಿಯ ಮುಂದೆ ಹಣ್ಣನ್ನ ಚೆಲ್ಲಿದ್ರೆ ಮೂಸಿ ನೋಡಿ ಹೇಸಿಗೆಗೆ ಬಾಯಿ ಹೋಗ್ತಂತೆ. ನಿನ್ನ ಜೀವನವೆಂಬ ಪುಸ್ತಕದಲ್ಲಿ ತುಂಬಿವೆ ಬರೀ ಹೀನ ಕೃತ್ಯಗಳು. ಕೃತ್ಯ ಈ ಶ್ರೀಮಂತ ಸರದಾರನ ಕೆನ್ನೆಯನ್ನು ಮುಟ್ಟಿದ ಹೆಣ್ಣಿನ ಕೆನ್ನೆಯನ್ನು ವಿಷ ಸರ್ಪದಂತೆ ಕಚ್ಚದೆ ಬಿಡಲಾರ. ಪಿಕಾರಿ ಹೆಣ್ಣೆ ಎಂದು ಬರಸಿಡಿಲೆ ಅಡ್ಡುಕಟ್ಟಲಿ ತ್ರಿನೇತ್ರ ಉರಿಗಲಿ ಪೃಥ್ವಿಯ ಪುಡಿ ಪುಡಿಯಾಗಲಿ ಆಗಸವೇ ತರೆಗುರುಳ. ನಿನ್ನನ್ನು ಕಾಪಾಡಲಾದ್ಯಾವ ಸುರ ಬರ್ತಾನ ನಾನು ನೋಡಬಿಡ್ತೀನಿ ಎಂದು ಮುಗಿಯಿತು ನಿನ್ನ ಶೀಲದ ಕತೆ.
ಜನನಕ್ಕೆ ತಾಯಿ ಗರ್ಭ, ಮರಣಕ್ಕೆ ಭೂತಾಯಿ ಗರ್ಭ. ನನ್ನಂತ ಕಾಮುಕನಿಗೆ ಕಾಮ ತೀರಿಸಿಕೊಳ್ಳಲು ಈ ಪಾರ್ವತಿಯ ಶೀಲದ ಗರ್ಭ. ಎಂದು ಮುಗಿಯಿತು ಪಾರ್ವತಿ ಎಂಬ ಸುಂದರ ಹಣ್ಣಿನ ರಸದ ಕಥೆ. ಐ ಆಮ್ ವೆರಿ ಸಾರಿ ಪಾರ್ವತಿ. ಸ್ವರ್ಗದಲ್ಲಿ ಆ ದೇವರು ನಿನಗೊಂದು ಒಳ್ಳೆಯ ಸ್ಥಾನ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹೋಗಿ ಬಾ. ಹ್ಯಾಪಿ ಜರ್ನಿ ಟು ಯಮಲೋಕ. ನೀನು ಸರ್ವನಾಶ ಆಗ್ತೀಯ. ನಿನಗೆ ನನ್ನ ಶಾಪ ತಟ್ಟದೆ ಬಿಡದು. ಅಯ್ಯೋ ದೇವರೇ, ನನ್ನ 3 ಮಕ್ಕಳನ್ನ ಬಿಟ್ಟು ನಾನು ಹೇಗೆ ಸಾಯಲಿ? ನಾನು ಹೇಗೆ ಮಗು ಕಾಯಿಲೆ ಕಾಯ್ಕೊಂಡು ಅನಾಥವಾಗಿದೆ. ಹೌದು ಧರ್ಮರಾಜ್, ಯಾರು ಕೆಟ್ಟ ಕಾಮಕರು ಈ ಮಗುವನ್ನ ಅನಾಥ ಮಾಡಿ ಹೋಗಿದ್ದಾರೆ. ಹಾಗಾದ್ರೆ ಈ ಮಗುವನ್ನು ನಾನೇ ಸಾಕುತ್ತೇನೆ. ನನ್ನ ಹೆಂಡತಿಗೆ ಮಕ್ಕಳೆಲ್ಲವನ್ನು ಕೊರಗಾದರೂ ದೂರ ಆಗುತ್ತೆ. ಅದರ ಬಗ್ಗೆ ಚಿಂತೆ ಬಿಡಿದನಿ. ನಾನು ಈ ವಿಷಯವನ್ನು ಯಾರ ಮುಂದೆ ಹೇಳುವುದಿಲ್ಲ. ಹಾಗಾದ್ರೆ ನೀನು ಈ ಊರು ಬಿಟ್ಟು ಹೋಗಬೇಕು. ದೇವರಂತ ಮನುಷ್ಯ ನೀವು ಇರುವಾಗ ನನಗೆ ಇನ್ನೇನು ಬೇಕು ದನಿ? ಹಾಗಾದ್ರೆ ತೆಗೆದುಕೊಳ್ಳಿ. ನಾಳೆ ಉದಯಿಸುವ ಸೂರ್ಯನನ್ನು ಈ ಊರಲ್ಲಿ ನೋಡಬಾರದು.